T20 ವಿಶ್ವಕಪ್ ಏನಿದೆ ಅದರಿಂದ ಬಾಂಗ್ಲಾ ಔಟ್ ಆಗಿದೆ ಎನ್ನುವಂತಹ ಪ್ರಶ್ನೆ ಮೂಡುತ್ತಾ ಇದೆ. ಭಾರತದಲ್ಲಿ ಆಡೋಕೆ ನಿರಾಕರಿಸಿದೆ BCB. ಬಾಂಗ್ಲಾದೇಶ ಕ್ರಿಕೆಟ್ ಬೋರ್ಡ್ ಏನಿದೆ ಅದು ನಿರಾಕರಿಸುತ್ತಿದೆ. ಶ್ರೀಲಂಕಾದಲ್ಲಿ ಮ್ಯಾಚ್ ಅನ್ನು ನಡೆಸಬೇಕು ಅಂತ ಹೇಳಿ ಬಾಂಗ್ಲಾ ಡಿಮ್ಯಾಂಡ್ ಮಾಡ್ತಾ ಇದೆ ಈ ಒಂದು ವಿಚಾರವಾಗಿ. ಹೀಗಾಗಿ T20 ವಿಶ್ವಕಪ್ನಿಂದ ಬಾಂಗ್ಲಾ ಔಟ್ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇರುವಂಥದ್ದು. BCB ಏನಿದೆ ಬಾಂಗ್ಲಾದೇಶ ಕ್ರಿಕೆಟ್ ಬೋರ್ಡ್ ಏನಿದೆ ಅದು ನಾವು ಭಾರತದಲ್ಲಿ ಆಡಲ್ಲ ಅಂತ ಹೇಳ್ತಾ ಇದೆ. ಅದರ ಬದಲು ನಮಗೆ ಶ್ರೀಲಂಕಾದಲ್ಲಿ ಮ್ಯಾಚ್ಗಳನ್ನು ಆಡಿಸಿ ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಇದಕ್ಕೆ BCCI ಹಾಗೂ ICC ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಯಾವ ಕಾರಣಕ್ಕೂ ಕೂಡ ಪಂದ್ಯಗಳನ್ನು ಶ್ರೀಲಂಕಾಕ್ಕೆ ಸ್ಥಳಾಂತರ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. T20 ವರ್ಲ್ಡ್ ಕಪ್ನಿಂದ ಬಾಂಗ್ಲಾದೇಶ ಹೊರನಡೆಯುವಂತಹ ಭೀತಿ ಶುರುವಾಗಿದೆ. ಬಾಂಗ್ಲಾದೇಶ ಹೊರಗೆ ಬಿದ್ದರೆ ಸ್ಕಾಟ್ಲೆಂಡ್ಗೆ ಚಾನ್ಸ್ ಸಿಗುತ್ತಾ? ಹಾಗಾದರೆ ಒಂದು ದೇಶ ಔಟ್ ಆದರೆ ಇನ್ನೊಂದು ದೇಶ ಇನ್ನಾಗುತ್ತೆ. ಬಾಂಗ್ಲಾದೇಶ ಒಂದು ವೇಳೆ ಆಡಲ್ಲ ಅಂತ ಹೇಳಿದರೆ ಬೇರೆ ದೇಶಕ್ಕೆ ಚಾನ್ಸ್ ಕೊಡ್ತಾರೆ. ಯಾಕಂದರೆ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಏನೇನಾಗಿದೆ ಅನ್ನುವಂತಹ ವಿಚಾರ ಗೊತ್ತಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನು ಹತ್ಯೆ ಮಾಡಲಾಯಿತು, ಕಿರುಕುಳ ಕೊಡಲಾಯಿತು, ದೌರ್ಜನ್ಯ ಮಾಡಲಾಯಿತು, ಹೊಡೆದು ಬಡ್ದು ಬೆದರಿಸಲಾಯಿತು, ಅವ್ರನ್ನ ಗುಂಡಿಕ್ಕಿ ಕೊಲ್ತಾ ಇದ್ದಾರೆ ರೋಡ್ಗಳಲ್ಲಿ, ಅವರ ಮನೆಗೆ ಬೆಂಕಿಯನ್ನು ಹಚ್ಚುತ್ತಾ ಇದ್ರು. ಈ ರೀತಿಯಾಗಿ ಭಾರತದವರನ್ನು ಹಿಂದೂಗಳನ್ನು ಹುಡುಕಿ ಹೊಡೆಯುವಂತಹ ಹತ್ಯೆ ಮಾಡುವಂತಹ ದೇಶದ ಜೊತೆ ನಾವು ಯಾಕೆ ಆಡಬೇಕು ಅಂತ ಒಂದು ನಿರ್ಧಾರಕ್ಕೆ ಕೂಡ ಬಂದಿತ್ತು. ಈಗ ಇವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಅವರು ಡಿಮ್ಯಾಂಡ್ ನಾವು ಕೇಳೋಲ್ಲ ಅಂತ BCCI ಹೇಳ್ತಾ ಇದೆ, ICC ಕೂಡ ಹೇಳ್ತಾ ಇದೆ, ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಶ್ರೀಲಂಕಾದಲ್ಲಿ ಮ್ಯಾಚ್ಗಳನ್ನು ಆಡಿಸೋದಿಲ್ಲ. ಆಡಂಗಿದ್ರೆ ನೀವು ಭಾರತದಲ್ಲೇ ಆಡಬೇಕು, ಇಲ್ಲ ಅಂದರೆ ಇಲ್ಲ, ಮನೆಗೆ ಹೋಗ್ಬಿಡಿ ನೀವು ಅಂತ BCCI ಹೇಳ್ತಾ ಇದೆ. ICC ಕೂಡ ಹಾಗೆ. ಪ್ರಪಂಚದ ಶ್ರೀಮಂತ ಕ್ರಿಕೆಟ್ ಬೋರ್ಡ್ ಎನಿಸಿಕೊಂಡಿರುವಂತಹ ನಮ್ಮ BCCI ಏನಿದೆ ಅದರ ನಿರ್ಧಾರವನ್ನೇ ಬಹುತೇಕವಾಗಿ ICC ಒಪ್ಕೊಳ್ಳುತ್ತೆ. ಅನಿವಾರ್ಯವೂ ಕೂಡ ಹೌದು. ಯಾಕಂದರೆ ಕ್ರಿಕೆಟ್ಗೆ ಎಷ್ಟು ದೊಡ್ಡ ಮಟ್ಟದ ಜನಪ್ರಿಯತೆ ಇದೆ ಅನ್ನೋದು ಗೊತ್ತಿದೆ. ಅದರಲ್ಲಿ ಪ್ರಮುಖವಾಗಿ ಇಂಡಿಯಾ ಟೀಮ್ಗೆ, ಭಾರತಕ್ಕೆ ದೊಡ್ಡ ಮಟ್ಟದ ಅಭಿಮಾನಿಗಳಿದ್ದಾರೆ. ಮತ್ತು ನಮ್ಮ ಕ್ರಿಕೆಟ್ ಬೋರ್ಡ್ ಏನಿದೆ ಅದು ತುಂಬ ಶ್ರೀಮಂತವಾಗಿರುವಂಥದ್ದು. ನಮ್ಮಲ್ಲಿ ನಡೆಯುವಂತಹ IPL ಆಗಿರ್ಬೋದು ಅದು ಎಷ್ಟು ದೊಡ್ಡ ಮಟ್ಟದಲ್ಲಿ ನಡೆಸ್ತೀವಿ ಅಂತ ಗೊತ್ತಿದೆ. ಹೀಗಾಗಿ ಇಂತಹ ಶ್ರೀಮಂತ ಬೋರ್ಡ್ನ ಮಾತು ಕೇಳಬೇಕಾಗುತ್ತೆ. ICC ಕೂಡ ಅವರು ಕೂಡ ಹೇಳ್ತಾ ಇದ್ದಾರೆ, ಇಬ್ಬರು ಸೇರ್ಕೊಂಡು ಎಚ್ಚರಿಕೆ ಕೊಡ್ತಾ ಇದ್ದಾರೆ BCBಗೆ. ನೀವು ಹೇಳಿದಂತೆ ನಾವು ಕೇಳೋಕ್ಕಾಗಲ್ಲ, ನಾವು ಹೇಳಿದ್ದನ್ನು ನೀವು ಮಾಡಿ. ನಾವು ಶ್ರೀಲಂಕಾದಲ್ಲಿ ಆಡಿಸೋದಿಲ್ಲ, ಭಾರತದಲ್ಲೇ ಆಡಿಸ್ತೀವಿ, ಬಂದು ಆಡಿ, ಇಲ್ಲಾಂದರೆ ಇಲ್ಲ, ಇಲ್ಲಾಂದರೆ ಸ್ಕಾಟ್ಲ್ಯಾಂಡ್ಗೆ ಚಾನ್ಸ್ ಕೊಡುವಂತಹ ಸಾಧ್ಯತೆ ಇದೆ. ಶ್ರೀಲಂಕಾ ಅಲ್ಲಿ ಯಾಕೆ ಮ್ಯಾಚನ್ನು ನಡೆಸಬೇಕು ನಾವು ಅಂತ ಬಾಂಗ್ಲಾದೇಶ ಏನಾದರೂ ಹೊರಗಡೆ ಬಿದ್ದರೆ, ಆಡಲ್ಲ ಅಂತ ಹೇಳಿ ನಿರ್ಧಾರ ಮಾಡಿ ಹೋಗ್ಬಿಟ್ರೆ ಬೇರೆ ಒಂದು ಟೀಮ್ಗೆ ಚಾನ್ಸ್ ಕೊಡುತ್ತಾರೆ. ಈ T20 ವರ್ಲ್ಡ್ ಕಪ್ ಏನಿದೆ ಕಳೆದ ಬಾರಿ ನಾವು ಗೆದ್ದಿದ್ವಿ, ಇಂಡಿಯಾ ಗೆದ್ದಿತ್ತು. ಈ ಬಾರಿ ಕೂಡ ಅದನ್ನು ನಡೆಸಬೇಕಲ್ಲ, ಎಲ್ಲ ತಯಾರಿ ನಡೀತಾ ಇದೆ. ಈಗ ಬಾಂಗ್ಲಾದೇಶ ಹೊರಗೆ ಹೋಗುವಂತಹ ಭೀತಿ ಶುರುವಾಗಿದೆ. ಏನಾದರೂ ಇವರು ಮಾತು ಕೇಳದೇ ಇದ್ದರೆ, ನಾವು ಆಡಲ್ಲ ಅಂತ ಹೋದರೆ ಸ್ಕಾಟ್ಲ್ಯಾಂಡ್ ಬಂದು ಕೂರುತ್ತೆ ಅಲ್ಲಿ, ಅವ್ರ ಜೊತೆ ಆಡಬೇಕು, ಯಾರ್ಯಾರು ಮ್ಯಾಚ್ ಹಾಕಿರ್ತಾರೆ ಅವರು. ಹೀಗಾಗಿ BCCI ನಿರ್ಧಾರವನ್ನು, ICCಯ ನಿರ್ಧಾರವನ್ನು ಬಾಂಗ್ಲಾದೇಶ ಒಪ್ಕೊಳ್ಳುತ್ತಾ? ಬಾಂಗ್ಲಾದೇಶದ ಕ್ರಿಕೆಟ್ ಬೋರ್ಡ್ ಏನಿದೆ ಅದು ಒಪ್ಕೊಳ್ಳುತ್ತಾ? ಕಾದು ನೋಡಬೇಕು ಏನಾಗುತ್ತೆ ಅಂತ ಹೇಳಿ. ಒಂದು ವೇಳೆ ಅವರು ಒಪ್ಕೊಳ್ಳದೆ ಹೊರಗೋದ್ರೂ ಕೂಡ ಏನು ಆಶ್ಚರ್ಯ ಇಲ್ಲ, ಅವರಿಂದ ಏನು ಆಗಬೇಕಾಗಿಲ್ಲ. ನೋಡಿ, ಇದೇ ಬಾಂಗ್ಲಾದೇಶದ ಆಟಗಾರರ ವಿರುದ್ಧವಾಗಿ IPLನಲ್ಲಿ ಅವ್ರನ್ನ ತೆಗೆದುಕೊಳ್ತಾ ಇದ್ದಾರೆ ಅಂತ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿತ್ತು. ಯಾಕಂದರೆ ನಮ್ಮ ಜನರನ್ನು ಕೊಲ್ಲುವಂತಹ, ಅವರ ಮೇಲೆ ದಬ್ಬಾಳಿಕೆಯನ್ನು ನಡೆಸುವಂತಹ ಆ ದೇಶದ ಜೊತೆ ನಾವು, ಆ ದೇಶದ ಆಟಗಾರರ ಜೊತೆ ನಾವು ಯಾಕೆ ಆಡಬೇಕು ಅಂತ ಹೇಳಿ ಪ್ರತಿಯೊಬ್ಬ ಭಾರತೀಯರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ನಾವು ಆ ದೇಶದ ಜೊತೆಗೇ ಆಡಬಾರ್ದು ಯಾವ ಮ್ಯಾಚ್ಗಳನ್ನು. ಹೆಂಗೆ ಪಾಕಿಸ್ತಾನದ ಜೊತೆ ನಾವು ಮಾಡಿದ್ವಲ್ಲ, ಅವರಿಗೆ ಮುಖಭಂಗ ಮಾಡಿದ್ವಲ್ಲ, ಆಡಿ ಸೋಲಿಸಿ ಒಂದು ಕೈ ಶೇಕ್ ಹ್ಯಾಂಡ್ ಕೂಡ ಕೊಡದೆ ನಮ್ಮ ಆಟಗಾರರು ಒಂದು ಉತ್ತರವನ್ನು ಕೊಟ್ಟು ಬಂದಿದ್ರಲ್ಲ, ಆ ರೀತಿಯಾಗಿ ನಡೆದುಕೊಳ್ಳಬೇಕು. ಇಲ್ಲಾಂದರೆ ಆಡೋದೇ ಬೇಡ ಇಂಥವ್ರ ಹತ್ರ ಅಂತ ಹೇಳಿ ಸಾಕಷ್ಟು ಮಟ್ಟದಲ್ಲಿ ಮಾತುಗಳು ಕೇಳಿ ಬಂದಿತ್ತು. ಇವರು ಅವರೇ ಹೇಳ್ತಾ ಇದ್ದಾರೆ, ನಾವು ಆಡಲ್ಲ, ನಮ್ಮನ್ನು ಅಲ್ಲಿ ಶ್ರೀಲಂಕಾದಲ್ಲಿ ಆಡಿಸಂತ. ಇದಕ್ಕೆ BCCI ಒಪ್ಕೊಳ್ತಾ ಇಲ್ಲ, ICC ಕೂಡ ಒಪ್ಕೊಳ್ತಾ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.